ಸಿದ್ದಾಪುರ ತಾಲೂಕಿನ ಇಟಗಿಯಲ್ಲಿ ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ಏಪ್ರಿಲ್ 2ರಿಂದ ಪ್ರಾರಂಭಗೊಂಡ ಅಷ್ಟಬಂಧದ ಮಹೋತ್ಸವದ ಪ್ರಯುಕ್ತ ಗುರುವಾರ ಬೃಹತ್ ಧರ್ಮ ಸಭೆ ನಡೆಯಿತು. ರಾಮಚಂದ್ರಪುರ ಮಠದ ಶ್ರೀಗಳಾದ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು. ರಾಮಾವಧೂತರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಲಕ್ಷ್ಮೀ ಸೋಂದ ಉಪನ್ಯಾಸ ನೀಡಿದರು. ಅಷ್ಟಬಂಧ ಸಮಿತಿಯ ಅಧ್ಯಕ್ಷ ಶಶಿಭೂಷಣ್ ಹೆಗಡೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಪರಿಸರ ನಮ್ಮ ಬಿಳಿಗಿ ಸೀಮೆ ಏನಿದೆ, ಎರಡು ಸಾನ್ನಿಧ್ಯಗಳ ಬಗ್ಗೆ ನಮಗೆ ವಿಶೇಷ ಕಳಕಳಿ ಇರ್ತಕ್ಕಂಥದ್ದು. ಒಂದು ಇಟಗಿಯ ರಾಮೇಶ್ವರ, ಇನ್ನೊಂದು ಭುವನಗಿರಿಯ ಭುವನೇಶ್ವರಿ. ಈ ಸೀಮೆಯ ತಾಯಿ ತಂದೆಯರಿದ್ದಾಗೆ ಈ ಭುವನೇಶ್ವರಿ ಮತ್ತು ರಾಮೇಶ್ವರ ಅಂತಂದರೆ ಈ ಸೀಮೆಗೆ ತಂದೆ ತಾಯಿ ಇದ್ದಾಗೆ. ಹಾಗಾಗಿ ನೀವು ಯಾರು ಈ ಸೀಮೆಯವರು ಅನಾಥರಲ್ಲ. ನಿಮಗೆ ಹೆತ್ತ ಅಮ್ಮ ಅಪ್ಪ ಇರ್ಬೋದು, ಇಲ್ಲದೇ ಇರ್ಬೋದು, ನೀವು ಅನಾಥರಲ್ಲ. ಯಾಕೆಂದರೆ ಭುವನೇಶ್ವರಿ ಇದ್ದಾಳೆ. ಯಾರ್ಯಾರಿಗೆ ತಾಯಿ ಇಲ್ವೋ ನಿಮಗೆ ಭುವನೇಶ್ವರಿ ಇದ್ದಾಳೆ, ಯಾರ್ಯಾರಿಗೆ ತಂದೆ ಇಲ್ವೋ ನಿಮಗೆ ರಾಮೇಶ್ವರ ಇದ್ದಾನೆ. ಹಾಗಾಗಿ ಈ ಸೀಮೆ ಎಂಥ ಭಾಗ್ಯವಂತ ಸೀಮೆ ಅಂದರೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಯಾವಾಗಲೂ ಇಲ್ಲ ಈ ಸೀಮೆಯಲ್ಲಿ. ಈ ಇಬ್ಬರು ಮಹಾಸನ್ನಿಧಾನಗಳು, ಮಹಾದೇವತೆಗಳು ಆ ಸ್ಥಾನದಲ್ಲಿ ನಿಂತು ನಮ್ಮನ್ನು ಪರೀತಾರೆ, ಕಾಯ್ತಾರೆ. ಅದು ನಶ್ವರ ಅಲ್ಲ, ಶಾಶ್ವತ ಅದು. ಹಾಗಾಗಿ ನಶ್ವರ ಈಶ್ವರ. ಈ ತಂದೆ ತಾಯಿ ಎಷ್ಟೊಂದರೂ ಕೂಡ ಶಾಶ್ವತ ಅಲ್ಲ, ನಶ್ವರವೇ ಹೆತ್ತ ತಂದೆ ತಾಯಿಗಳು. ಆದರೆ ಅದು ಶಾಶ್ವತ. ಈಶ್ವರ ಮತ್ತು ಈಶ್ವರಿಯರು ಅವರು ಈ ಸೀಮೆಯಲ್ಲಿ ಇದ್ಕೊಂಡು ನಮ್ಮೆಲ್ಲರನ್ನು ಕೂಡ ಕಾಯ್ತಾರೆ ನೋಡಿ ಅಂತ ಮಹಾ ಸನ್ನಿಧಾನ ನೋಡಿ. ಮತ್ತು ತ್ರಿಕಾಲ ಬಲಿ, ಈಗ ಎಲ್ಲರೂ ತ್ರಿಕಾಲ ಬಲಿ ಭಾರಿ ವಿಶೇಷ. ಏನು ಬಲಿ ಭಾರಿ ವಿಶೇಷ, ತ್ರಿಕಾಲ ಬಲಿ ಭಾರಿ ವಿಶೇಷ ಅಂತ. ಅದೇ ಏನು ವಿಶೇಷ ಅಂತ ಕೂಡ ತಿಳಿದಿಟ್ಕೊಂಡಿರ್ಬೇಕು ನಾವು. ಆಗ ನಮಗೆ ನಮ್ಮ ತಿಳುವಳಿಕೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮೆರುಗು ಬರುವಂಥದ್ದು. ಈ ಬಲಿ ಅಂದರೆ ಏನು ಇಷ್ಟಕ್ಕೂ ಬಲಿಯಿಂದ ಪೂಜೆ ಅಂತಲೇ ಅರ್ಥ. ಅದಕ್ಕೆ ಪ್ರಾಚೀನವಾಗಿ ಬಲಿ ಶಬ್ದಕ್ಕೆ ಪೂಜೆ ಅಂತಲೇ ಅರ್ಥ. ಪೂಜೆ ಈಶ್ವರನಿಗೆ ಮಾತ್ರ ಅಲ್ಲ, ಈಶ್ವರನ ಎಲ್ಲ ಗಣಗಳಿಗೂ ಪೂಜೆ ಸಲ್ತದೆ. ಇಲ್ಲಿ ಈಶ್ವರನ ಎಲ್ಲ ಗಣಗಳನ್ನು ಕೂಡ ಈ ದೇವಸ್ಥಾನದ ಪ್ರಾಂಗಣದಲ್ಲಿ, ದೇವಸ್ಥಾನದ ಪರಿಸರದಲ್ಲಿ ಪದ್ಮರೂಪದಲ್ಲಿ, ಶಿಲಾಮಯ ಪದ್ಮರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಕಾಲ ಕಾಲಕ್ಕೆ ಪೂಜೆ ಸಲ್ತದೆ. ಅದು ತ್ರಿಕಾಲ ಬಲಿ. ಹಾಗಾಗಿ ತ್ರಿಕಾಲ ಬಲಿ ಇರುವ ದೇವಸ್ಥಾನಕ್ಕೂ ತ್ರಿಕಾಲ ಬಲಿ ಇಲ್ಲದೇ ಇರುವ ದೇವಸ್ಥಾನಕ್ಕೂ ಏನು ವ್ಯತ್ಯಾಸ ಅಂದರೆ, ಒಂದು ಪೂರ್ಣಾಂಗ, ಒಂದು ಸಂಪೂರ್ಣ. ತ್ರಿಕಾಲ ಬಲಿ ಎಲ್ಲಿದೆಯೋ ಅಲ್ಲಿ ಈಶ್ವರ ತನ್ನ ಎಲ್ಲ ಪರಿವಾರದೊಟ್ಟಿಗಿದ್ದಾನೆ. ಒಂದು ವೇಳೆ ತ್ರಿಕಾಲ ಬಲಿ ಇಲ್ಲ, ತಂತ್ರ ಇಲ್ಲ ಅಂತ ಆದರೆ ಅದು ಪೂರ್ಣ ಅಲ್ಲ. ಈಶ್ವರ ಇದ್ದಾನೆ, ಅದ್ರ ಜೊತೆಗೆ ಅನ್ಬೇಕು, ಅವೆಲ್ಲೂ ಇರಬೇಕಲ್ಲ. ಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.